ರವಿಕುಮಾರ್ ಅವರು MLC ಅವರು ನಾನೇ ಕೊನೆಯದಾಗಿ ಅವರನ್ನು ಮಾತಾಡ್ತೀನಿ. ರಾತ್ರಿ 5 ನಿಮಿಷ ಆಗ್ಬೇಕಾದ್ರೆ ಕಿಡ್ನಾಪ್ ಆಗಿದೆ. ಅವತ್ತು ರಾತ್ರಿ ಹೆಂಗೋಗುತ್ತೆ ಹೇಳಿದ್ದೆ. ಆಯ್ತು ಸರ್ ನನ್ನ ಮಗ ಮನೆಯಿಂದ ಆಗಿದ್ದವರು ಅಲ್ಲೇ ಗಂಡ ಮತ್ತು ತಮ್ಮ ಓದಿದ್ದ ನೋಡಿ ಮಾವ ಅಂತ ಹೇಳ್ತಿದ್ರು. ಈಗ ತುಂಬಾ ಚೆನ್ನಾಗಿದ್ದೇವೆ, ಪಕ್ಷಗಳು ಬಂದು ಹಣ ಕೊಡ್ತಾ ಇದ್ದೇವೆ, ಅದನ್ನು ಸುಮ್ಮನೆ ಫೋನ್ ಕೊಡ್ತಿದೆ ಅಂತ ಖರ್ಚು ಮಾಡ್ಬೇಡ, ಇದು ಮತ್ತು ಉಳ್ಕೊಂಡು ಅಂತ ಹೇಳಿದ್ದೇವೆ. ಹಣದ ಇದೆ. ನೀನು ಕುಟ್ಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳಿರುತ್ತೆ, ನೋಡ್ಕೊಂಡು ನಡಿ, ಹೆಲ್ಮೆಟ್ ಧರಿಸ್ಕೊಂಡು ನಡಿ ಅಂತ ಹೇಳಿದ್ರು ಸರ್. ಮಾತಾಡಿದ್ವಿ ಸರ್. ನಾನು ಬಂದಿರ್ತಕ್ಕಂಥ ಉದ್ದೇಶ ಮೊದಲನೇ ನಾವು ಪಾಪ ನಾವು ಪಗುಲೇನು ಕಳ್ಕೋದ್ರಲ್ಲಿ ನಾವು ಬೆಲೆ ಕಟ್ಟೋದಕ್ಕಿಂತ ಸಾಧ್ಯ ಇಲ್ಲ. ನಾನು ಇವತ್ತೇನು ಹಿಂಸೆ ಮಾಡಕ್ಕೆ ಬಂದೇನೆ ಅಂತ ಹೇಳಿದ್ರೆ ಬಗ್ಗೆ CBI ಕೋರ್ಟ್ ಏನು ಆಗಿಲ್ಲ, ಆದೇಶ ಆಗಿಲ್ಲ. ಮೇಲ್ಮನೆ ಮಾಡ್ತಕ್ಕಂಥ ನಿರ್ಧಾರ ಈಗ ತಗೊಂಡಿದ್ದೆ ಆದರೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅಡ್ವೊಕೇಟ್ ಮತ್ತೊಂದು ಏನೂ ತಲೆ ಕಟ್ಕೊಬಿಡಿ, ನಾವು ಪಕ್ಷ ಜವಾಬ್ದಾರಿ ತಗೊಂಡ್ರೆ ಖಂಡಿತ ನನ್ನ ಪರ ಆಗಿದ್ದೆಲ್ಲ ಆಯ್ತು. ಕಡೆಗೆ ಅದ್ರ ಬಗ್ಗೆ ನಾವು ನೋಡಿ, ನಾವಂತೂ ಪಾಪ ಆ ಮಗಳು ವಾಪಸ್ ತರಬೇಕಂತ ಸಾಧ್ಯ ಇಲ್ಲ. ಆದ್ರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ, ನೀವೇನ್ ಸುಪ್ರೀಂ ಕೋರ್ಟ್ ಏನ್ ಆಗ್ಬೇಕು ಖಂಡಿತ ನಾನು ಮಿಷನ್ ಇರ್ತಾನ ಖಂಡಿತ. ಎಷ್ಟು ಕಾರ್ಯ ಹೇಳಿದ್ರೆ ಸರ್, ಟಿಟಿ ಇದೆ ಸರ್, ಈ ಬಾರ್ಡರ್ ಟ್ರಾನ್ಸ್ಫರ್ ಟಿಟಿ ವಿಸ್ತಾರ ಮನೆಗೆ ರಾತ್ರಿ 9:30 ಬಂದಿದ್ರು. ನಾನೇ ನೋಡಿದ್ದೇನೆ ಅವರ ಪಪಾಟಿಗೆ ಒಂದು ಬುಕ್ಕಿಂದ 2 ನಂಬರ್ ತಗೊಂಡೋಗಿದ್ರು. ಒಂದು ನಮ್ಮ ಅಕ್ಕ ಅಂತ ಇನ್ನೊಂದು ನಮ್ಮ ಭಾವನ 3ನೇ ಅಕ್ಕಂದು. ಆ ನಂಬರ್ ನನಗೆ ಸರಿ ಯಾವಾಗ ಜೂಮ್ ಮಾಡಕ್ ಕಾಣಿಸ್ತದೆ. ಇದೇ ಚೀಟಿಯನ್ನು ಕಟ್ ಮಾಡಿದ್ದಾರೆ. ಯಾರೊಟ್ಟಿಗೆ ಬರ್ಬೋದು, ನೀವೇನೋ ಹೋಗ್ಬೇಡಿ ಅನ್ನೋ ಮಾತನ್ನು